ಅದೇ ರಾತ್ರಿ ಸುಮಾರು 11 ಗಂಟೆ ಟೈಮ್ಗೆ ಋತಿಕಾ ತುಂಬಾನೇ ಜೋರಾಗಿ ಅಳ್ತಿದ್ಲು. ಆದಿರಾ ಅವಳನ್ನ ಸೈಲೆಂಟ್ ಮಾಡೋಕೆ ಎಷ್ಟೋ ಟ್ರೈ ಮಾಡಿದ್ಲು. ಬಟ್ ಋತಿಕಾ ಅಳೋದು ನಿಲ್ಲಿಸ್ತಿಲ್ಲ. ಆದಿರಾ ಆಲ್ರೆಡಿ ಚೆಕ್ ಮಾಡಿದ್ಲು, ಅವಳಿಗೆ ಜ್ವರ ಇರ್ಲಿಲ್ಲ. ಸೊ ಋತಿಕಾ ಯಾಕೆ ಅಳ್ತಿದ್ದಾಳೆ ಅಂತ ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅವಳನ್ನ ಸಮಾಧಾನ ಮಾಡೋಕೆ ಆದಿರಾ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ಲು. ಆ ಮಗುವನ್ನ ತನ್ನ ಎದೆಗೆ ಹಗ್ ಮಾಡ್ಕೊಂಡ್ಲು. ಅವಳಿಗೆ ಹಾಲು ಕುಡ್ಸೋಕೆ ಟ್ರೈ ಮಾಡಿದ್ಲು. ಬಟ್ ರುದಿಕಾ ಅದನ್ನ ರಿಜೆಕ್ಟ್ ಮಾಡಿದ್ಲು. ಆದಿರಾ ಆ ಮಗುವನ್ನ ಬೆಡ್ ಮೇಲೆ ಕೂರಿಸಿ ಆಟಿಕೆಗಳನ್ನ ತೋರ್ಸುತ್ತಾ ಕೇಳಿದ್ಲು, ಏನಾಯ್ತು ಕಂದ, ನೀನ್ ಯಾಕೆ ಇಷ್ಟೊಂದು ಅಳ್ತಿದ್ಯಾ? ನೀನು ಅದಿರಾಳಿಗೆ ಹೇಳು ಏನಾಗಿದೆ ಅಂತ. ಅವಳು ಇನ್ನು ಮಾತಾಡ್ತಾನೆ ಇದ್ಲು. ರುದಿಕಾ ಆ ಎಲ್ಲಾ ಟಾಯ್ಸ್ ಪಕ್ಕಕ್ಕೆ ತಳ್ಳಿ ಬೆಡ್ ಎಡ್ಜ್ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಎಷ್ಟೊಂದು ಐಟಮ್ಸ್ ಇರೋ ಒಂದು ಸೈಡ್ ಟೇಬಲ್ ಇತ್ತು. ರುದಿಕಾ ತನ್ನ ಪುಟ್ಟ ಮೊಣಕಾಲುಗಳ ಮೇಲೆ ಆ ಸೈಡ್ ಟೇಬಲ್ ಕಡೆ ತೆವಳುತ್ತಾ ಹೋಗ್ತಿದ್ಲು. ಅಂಡ್ ಸಡನ್ ಆಗಿ ಬೆಡ್ ಮೇಲಿಂದ ಬೀಳೋಕೆ ಹೋದ್ಲು. ಆದಿರಾ ಬೇಗನೆ ಅವಳನ್ನ ಕ್ಯಾಚ್ ಮಾಡಿ, ಕಂದ ಏನ್ ಮಾಡ್ತಿದ್ಯಾ, ನಿನ್ಗೇನ್ ಬೇಕಂತ ಹೇಳು ಅಂತ ಕೇಳಿದ್ಲು. ಅವಳು ಹೀಗೆ ಹೇಳ್ತಾ ಆ ಸೈಡ್ ಟೇಬಲ್ ಕಡೆ ನೋಡಿದ್ಲು. ಅಲ್ಲಿ ಒಂದು ಚಾಕ್ಲೇಟ್ ಪ್ಯಾಕೆಟ್ ಇತ್ತು. ಪ್ಯಾಕೆಟ್ ನೋಡಿದ ಆದಿರಾ ಬೇಗನೆ ಅದನ್ನ ಎತ್ಕೊಂಡು ರುದಿಕಾಗೆ ತೋರಿಸಿದ್ಲು. ನಿನಗಿದ್ ಬೇಕಾ? ರುದಿಕಾ ಫಾಸ್ಟ್ ಆಗಿ ಆ ಚಾಕ್ಲೇಟ್ ಪ್ಯಾಕೆಟ್ ಇಸ್ಕೊಂಡು ಆ ಕವರ್ ಜೊತೆಗೆ ತನ್ನ ಬಾಯಿಗೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಆ ಪುಟಾಣಿಗೆ ಇರುವುದೇ ಕೇವಲ 2 ಹಲ್ಲುಗಳು. ಅವಳು ಆ ಚಾಕ್ಲೇಟ್ ಕ್ರಂಚ್ ಮಾಡೋಕೆ ತುಂಬಾನೇ ಟ್ರೈ ಮಾಡಿದ್ಲು. ಬಟ್ ಆ ಪ್ರೋಸೆಸ್ನಲ್ಲಿ ಇಡೀ ಕವರ್ ಒದ್ದೆ ಮಾಡಿಬಿಟ್ಲು. ಆದಿರಾ ತಕ್ಷಣ ಅವಳ ಕೈಯಿಂದ ಆ ಚಾಕ್ಲೇಟ್ ಪ್ಯಾಕೆಟ್ ತಗೊಂಡು ನೀನು ಇಷ್ಟೊಂದು ಚಾಕ್ಲೇಟ್ ಪ್ರೇಮಿ ಆಗ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಲು. ಈಗ ಹೇಳ್ತಾ ಅವಳು ಪ್ಯಾಕೆಟ್ ಓಪನ್ ಮಾಡಿ ಸ್ವಲ್ಪ ಚಾಕ್ಲೇಟ್ ತೆಗೆದು ರುದಿಕಾಗೆ ತಿನ್ಸಿದ್ಲು. ಅದಾದಮೇಲೆ ರುದಿಕಾ ಆ ಚಾಕ್ಲೇಟ್ನ ಎಂಜಾಯ್ ಮಾಡ್ತಾ ತುಂಬ ಖುಷಿಯಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಪುಟ್ಟ ಕಂದಮ್ಮನ್ನ ಹಾಗೆ ನೋಡ್ತಿದ್ದ ಆದಿರಾ ಫೇಸ್ನಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಬಂತು. ಆದರೆ ಮರುಕ್ಷಣವೇ ರುದ್ರನ ಮುಖ ಅವಳ ಕಣ್ಮುಂದೆ ಬಂತು. ಯಾಕಂದರೆ ಈ ಚಾಕ್ಲೇಟ್ ಆದಿರಾ ತಂದಿರಲಿಲ್ಲ. ರುದ್ರ ಅದನ್ನು ಚೇಂಜ್ ಆಗಿದ್ದ ಟ್ರಾಲಿಯಲ್ಲಿ ಇಟ್ಟಿದ್ದ. ಅದನ್ನು ಆದಿರಾ ತೆಗೆಯೋಕೆ ಮರೆತು ತನ್ನ ಜೊತೆ ತಂದಿದ್ಲು. ಆದಿರಾಳಿಗೆ ವೈಯಕ್ತಿಕವಾಗಿ ಚಾಕ್ಲೇಟ್ ಇಷ್ಟ ಇರಲಿಲ್ಲ. ಸೊ ಅವಳು ಅದನ್ನು ಸೈಡ್ಗಿಟ್ಟಿದ್ಲು. ಆದರೆ ಅವಳ ಸ್ವಂತ ಹೃದಯ ಅದನ್ನು ಇಷ್ಟೊಂದು ಇಷ್ಟಪಟ್ಟು ತಿನ್ನುತ್ತೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಅವಳು ರುದಿಕಾಳ ಹಣೆಯ ಮೇಲೆ ಕಿಸ್ ಮಾಡಿ, ನೀನು ತುಂಬಾ ಕ್ಯೂಟ್ ಆಗಿದೆಯಾ ರುದಿಕಾ, ನೀನು ನಿಜವಾಗಿಯೂ ಆ ಅದಿರಾಳ ಲೈಫ್ ಅಂತ ಹೇಳ್ತಾ ಆ ಮಗುವನ್ನು ಮುದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ರುದಿಕಾ ಜೊತೆ ಆಟ ಆಡ್ತಾ ಅವಳು ಯಾವಾಗ ನಿದ್ದೆ ಮಾಡಿದ್ಲು ಅಂತ ಅವಳಿಗೆ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಸುಮಾರು 9 ಗಂಟೆ ಆಗಿತ್ತು. ಆದಿರಾ ರುದಿಕಾಳನ್ನು ಎತ್ಕೊಂಡು ತನ್ನ ಅಕಾಡೆಮಿಗೆ ಬಂದು ತೊಟ್ಲಲ್ಲಿ ಮಲಗಿಸಿದ್ಲು. ಅವಳ ಡ್ಯಾನ್ಸ್ ಕ್ಲಾಸಸ್ 9:30ಗೆ ಸ್ಟಾರ್ಟ್ ಆಗಬೇಕಿತ್ತು. ಫಸ್ಟ್ ಬ್ಯಾಚ್ ಕರೆಕ್ಟ್ ಟೈಮ್ಗೆ ಬರೋದ್ರಿಂದ ಅವಳು 9 ಗಂಟೆಗೆ ಅಕಾಡೆಮಿಗೆ ಬಂದು ಪ್ರಿಪರೇಷನ್ ಮಾಡ್ಕೊಳ್ತಿದ್ಲು. ಅಷ್ಟರಲ್ಲಿ 4-5 ಜನ ಬೌನ್ಸರ್ಸ್ ಅಕಾಡೆಮಿ ಡೋರಿಂದ ಒಳಗೆ ಬಂದರು. ಅವರನ್ನು ನೋಡಿ ಆದಿರಾ ಫುಲ್ ಶಾಕ್ ಆದ್ಲು. ಅವಳು ತಕ್ಷಣ ಕೇಳಿದ್ಲು, ನೀವ್ಯಾರು, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಮುಂದೆ ನಿಂತಿದ್ದವರೆಲ್ಲ ಸೈಡ್ಗೆ ಸರಿದ್ರು. ಅಂಡ್ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಒಳಗ್ ಬಂದ. ಅವನು ವೈಟ್ ಶರ್ಟ್ ಅಂಡ್ ಗ್ಲಾಸಸ್ ಜೊತೆ ರೆಡ್ ಬಿಸ್ನೆಸ್ ಶೂಟ್ ಧರಿಸಿದ್ದ. ಅವನನ್ನ ನೋಡಿದ ತಕ್ಷಣ ಆದಿರಾ ಕಣ್ಗಳು ಅರಳಿದ್ವು. ಅವಳು ತುಂಬಾನೇ ಕೋಪದಿಂದ ಕಿರ್ಚಿದ್ಲು, ನೀನ್ ಇಲ್ಲಿಗೆ ಯಾಕೆ ಬಂದೆ? ಮರುಕ್ಷಣವೇ ಆ ವ್ಯಕ್ತಿಯ ಫೇಸ್ನಲ್ಲಿ ಒಂದು ವಕ್ರವಾದ ಸ್ಮೈಲ್ ಬಂತು. ಅಲ್ಲಿಗೆ ಬಂದಿರೋದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ರುದ್ರ ರಾಜವಂಶಿ. ಸ್ವಲ್ಪ ಹೊತ್ತಲ್ಲೇ ಅವನು ತನ್ನ ಹೆವಿ ಸ್ಟೆಪ್ಸ್ ಆಗ್ತಾ ಅವಳ ಹತ್ರ ಬಂದ. ಅವನು ಇಡೀ ಡ್ಯಾನ್ಸ್ ಅಕಾಡೆಮಿನ ಒಂದ್ಸಾರಿ ಅಬ್ಸರ್ವ್ ಮಾಡ್ದ. ಅಂಡ್ ಆಮೇಲೆ ಸ್ಮೈಲ್ ಮಾಡ್ತಾ ಅಂದ, ನಿನ್ನ ಈ ಡ್ಯಾನ್ಸ್ ಅಕಾಡೆಮಿ ಜಸ್ಟ್ ನಿನ್ ತರಾನೇ ಇದೆ. ನೆಕ್ಸ್ಟ್ ಮೂಮೆಂಟ್ ರುದ್ರ ಸ್ವಲ್ಪ ಮುಗುಳ್ನಕ್ಕು ಇನ್ಕ್ರೆಡಿಬಲ್ ಬ್ಯೂಟಿಫುಲ್ ಅಂತ ಹೇಳ್ದ. ತನ್ನ ಹೊಗಳಿಕೆಯನ್ನೇ ಕೇಳಿದ ಆದಿರಾಳಿಗೆ ತಾನು ಏನೋ ಮಿಸ್ಟೇಕ್ ಆಗಿ ಕೇಳಿಸ್ಕೊಂಡೇನೋ ಅನ್ನೋ ಫೀಲ್ ಬಂತು. ಅವಳು ಬೇಗನೆ ರಿಪ್ಲೈ ಮಾಡಿದ್ಲು, ನೀವು ನನ್ನನ್ನು ಅಪ್ರಿಷಿಯೇಟ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ ಮಿಸ್ಟರ್ ರುದ್ರ ರಾಜವಂಶಿ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದನ್ನ ಫಸ್ಟ್ ಕ್ಲಿಯರ್ ಆಗಿ ಹೇಳಿ.
ರುದ್ರ ಒಂದ್ ಸಣ್ಣ ಸ್ಮೈಲ್ ಕೊಟ್ಟು ಅಂದ, ನೀನು ಒಂದ್ ವಿಷಯವನ್ನ ಚೆನ್ನಾಗಿ ಪ್ರೂವ್ ಮಾಡ್ತಿದ್ಯಾ. ಬ್ಯೂಟಿ ಅಂಡ್ ಬ್ರೈನ್ಸ್ ಯಾವತ್ತೂ ಮ್ಯಾಚ್ ಆಗಲ್ಲ ಅಂತ. ನಾನು ಏನನ್ನು ಹೇಳ್ದೇನೆ ನೀನ್ ನನ್ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ನನಗ್ ತುಂಬಾನೇ ಇಷ್ಟ ಆಯ್ತು. ಇದನ್ ಕೇಳ್ದ ಆದಿರಾ ಕೋಪದಿಂದ ಕಿರ್ಚಿದ್ಲು. ಈ ಯೂಸ್ಲೆಸ್ ಆಟಿಟ್ಯೂಡ್ ಬಿಟ್ಬಿಡಿ ಮಿಸ್ಟರ್ ರುದ್ರರಾಜವಂಶಿ. ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ. ನಿಮ್ಗೆ ಏನ್ ಬೇಕು? ರುದ್ರ ಮುಗುಳ್ನಗ್ತಾ ಅಂದ, ಆದಿರಾ ಡ್ಯಾನ್ಸ್ ಅಕಾಡೆಮಿ. ಆದಿರಾ ಕಂಪ್ಲೀಟ್ ಆಗಿ ಶಾಕ್ ಆದ್ಲು. ರುದ್ರ ತನ್ನ ಡ್ಯಾನ್ಸ್ ಅಕಾಡೆಮಿನ ಬಯಸ್ತಿದಾನ? ಇದನ್ನ ಯೋಚಿಸಿ ಅವಳು ಫುಲ್ಲು ಆಂಗ್ರಿ ಆಗಿ ಅಂದ್ಲು. ನೀವು ಹಾಗೇನಾದ್ರೂ ಪ್ಲಾನ್ ಮಾಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ. ಈ ಡ್ಯಾನ್ಸ್ ಅಕಾಡೆಮಿ ನಂದು, ಯಾರಪ್ಪನ ಆಸ್ತಿನೂ ಅಲ್ಲ. ಇದನ್ನ ನೀವು ನಿಮ್ದಾಗಿಸ್ಕೊಳಕ್ಕೆ. ರುದ್ರ ಮತ್ತೆ ನಗ್ತಾ ಹೇಳ್ದ, ನಾನಿನ್ನೂ ಏನನ್ನೂ ಹೇಳೇ ಇಲ್ಲ. ಬಟ್ ನೋಡು, ನಾನು ಏನು ಹೇಳ್ದೇನೆ ನೀನ್ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟೊಂದು ಇಂಟೆಲಿಜೆಂಟ್ ಆಗಿರೋ ನೀನನ್ನ ಹೊಗಳೋದಿದ್ರೆ ಹೇಗೆ? ಅಂದ ಹಾಗೆ ನಾನು ನಿನ್ನನ್ನ ಮಿಸ್ ಅದಿರಾ ಅಂತ ಕರಿಬೇಕಾ ಅಥವಾ ಮಿಸಸ್ ಆದಿರಾ ಅಂತ ಕರಿಬೇಕಾ? ಅವನ್ ಕ್ವೆಶನ್ ಕೇಳಿ ಆದಿರಾ ಉಬ್ಬುಗಳು ಮೇಲಕ್ಕೇರದ್ವು. ನೆಕ್ಸ್ಟ್ ಮೊಮೆಂಟ್ ರುದ್ರನ ನೋಟ ಹೃದಿಕಾ ಆರಾಮವಾಗಿ ಮಲಗಿ ಆಟ ಮಾಡ್ತಿದ್ದ ಆ ಕ್ರೀಡಲ್ ಕಡೆಗೆ ಹೋಯ್ತು. ಅವಳು ನಿದ್ರೆ ಮಾಡ್ತಿರ್ಲಿಲ್ಲ. ಸೊ ರುದ್ರನಿಗೆ ಅವಳ ಆಟದ ಸಣ್ಣ ಸೌಂಡ್ ಕೇಳಿಸ್ತಿದ್ವು. ರುದ್ರ ಆ ತೊಟ್ಟಿಲಿನ ಹತ್ರ ಹೋಗೋಕೆ ಟ್ರೈ ಮಾಡಿದಾಗ ಆದಿರಾ ಅವನನ್ನ ಸ್ಟಾಪ್ ಮಾಡಿ ಅಂದ್ಲು, ನೀವು ಹೃದಿಕಾ ಹತ್ರ ಹೋದ್ರೆ ಎಚ್ರ ಮಿಸ್ಟರ್ ರುದ್ರ ರಾಜವಂಶಿ. ಈ ಡ್ಯಾನ್ಸ್ ಅಕಾಡೆಮಿ ನಂದು ಅಂಡ್ ಹೃದಿಕಾ ಕೂಡ ಕೇವಲ ನನ್ನವಳು. ಅವಳು ಹೇಳದನ್ನ ಕೇಳಿ ರುದ್ರನ ಫೇಸ್ ನಲ್ಲಿ ಒಂದು ವಕ್ರವಾದ ಸ್ಮೈಲ್ ಬಂತು. ಹೃದಿಕಾ ತನ್ನದಂತ ಅವಳು ಹೇಳಿದ್ದು ಸ್ವಲ್ಪ ಸ್ಟ್ರೇಂಜ್ ಆಗಿತ್ತು. ಯಾಕಂದ್ರೆ ನಾರ್ಮಲಿ ಒಬ್ಬ ತಾಯಿ ತನ್ನ ಮಗುವಿನ ಬಗ್ಗೆ ಮಾತಾಡುವಾಗ ಇವಳು ನನ್ನ ಮಗಳು ಅಥವಾ ಹೃದಿಕಾ ನನ್ನ ಡಾಟರ್ ಅಂತ ಹೇಳ್ತಾಳೆ. ಬಟ್ ಆದಿರಾ ಹೃದಿಕಾ ಅವಳದು ಮಾತ್ರ ಅಂತ ಹೇಳ್ತಿದ್ಲು. ಅವನ ಮುಗ್ದಲ್ಲಿರೋ ಆ ಸ್ಮೈಲ್ ಇನ್ನು ವೈಡ್ ಆಯ್ತು. ಅವನು ಆದಿರಾ ಕಡೆ ನೋಡಿ ಅಂದ, ನನ್ ಇಷ್ಟವಾದ ವಸ್ತುಗಳನ್ನ ನಾನು ಬೈ ಮಾಡ್ತೀನಿ ಮಿಸ್ ಆದಿರಾ. ಅಂಡ್ ಸೇಲ್ ಆಗದ ವಸ್ತುಗಳಿಗೆ ನಾನೇ ನನ್ನ ಇಚ್ಛೆಯಂತೆ ಪ್ರೈಸ್ ಫಿಕ್ಸ್ ಮಾಡ್ತೀನಿ. ಆದ್ರೆ ನಾನು ಅವುಗಳನ್ನ ಪರ್ಚೇಸ್ ಮಾಡೇ ಮಾಡ್ತೀನಿ. ಇವತ್ತು ನನಗೆ 2 ವಿಷಯಗಳು ತುಂಬಾನೇ ಇಷ್ಟ ಆಗಿವೆ. ಒಂದು, ಈ ಆದಿರಾ ಡ್ಯಾನ್ಸ್ ಅಕಾಡೆಮಿ ಅಂಡ್ ಇನ್ನೊಂದು ನಿನ್ನ ಈ ಹೃದಿಕಾ. ನೆಕ್ಸ್ಟ್ ಮೂಮೆಂಟ್ ಆದಿರಾ ವಾಯ್ಸ್ ಆ ಅಕಾಡೆಮಿ ತುಂಬೆಲ್ಲ ಜೋರಾಗಿ ಪ್ರತಿಧ್ವನಿಸ್ತು. ಎಚ್ಚರಿಕೆ ಮಿಸ್ಟರ್ ರುದ್ರ ರಾಜವಂಶಿ, ನೀವ್ ಏನಾದ್ರೂ ನನ್ನ ಹಾರ್ಟ್ ಬೀಟ್ಗೆ ಬೆಲೆ ಕಟ್ಟೋಕೆ ಬಂದ್ರೆ ನಾನ್ ನಿಮ್ ಫೇಸ್ ಮುರಿದಾಕ್ತೀನಿ. ಅವಳು ಮಾತಾಡುವಾಗ ಅವಳ ಫೇಸ್ ಪೂರ್ತಿ ಆಂಗರ್ ಇಂದ ನಡುಗ್ತಾ ಇತ್ತು. ರುದ್ರ ಅವಳ ಕಡೆ ತಿರುಗಿ ತುಂಬಾ ಡೀಪ್ ವಾಯ್ಸ್ ನಲ್ಲಿ ಹೇಳ್ದ, ಮಿಸ್ ಆದಿರಾ, ನೀವು ಕಂಪ್ಲೀಟ್ ಆಗಿ ಪೀಸ್ಫುಲ್ಲಿ ಮಾಡೋಕೆ ಸಾಧ್ಯ ಇರೋ ವಿಷಯಗಳ ಬಗ್ಗೆ ಮಾತ್ರ ಮಾತಾಡಿ. ಯಾಕಂದ್ರೆ ರುದ್ರ ರಾಜವಂಶಿ ಯಾವುದನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ. ಅದರಲ್ಲೂ ತನ್ನ ಎನಿಮೀಸ್ ವಿಷಯದಲ್ಲಿ ಖಂಡಿತವಾಗಿಯೂ ಇಲ್ಲ. ಆದಿರಾ ಇದನ್ನ ಕೇಳಿ ಶಾಕ್ ಆದ್ಲು. ರುದ್ರ ರಾಜವಂಶಿ ಅವಳನ್ನ ಈ ರೇಂಜ್ಗೆ ಫಾಲೋ ಮಾಡ್ತಿದ್ದಾನೆ ಅಂದ್ರೆ ಅವನು ಅವಳ ಮೇಲೆ ಎಂತ ದ್ವೇಷ ಇಟ್ಕೊಂಡಿರಬಹುದು ಅಂತ ಅವಳಿಗೆ ಅರ್ಥ ಆಗ್ತಿತ್ತು. ಅವಳು ಬೇಗನೆ ಅವನ್ ಮುಂದೆ ನಿಂತು ಅಂದ್ಲು, ನೋಡು, ನಿನ್ ಜೊತೆ ಫ್ರೆಂಡ್ಶಿಪ್ ಅಥವಾ ಎನಿಮಿಟಿ ಯಾವ್ದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನನ್ನ ಒಪಿನಿಯನ್ ಪ್ರಕಾರ ಪ್ರತಿಯೊಬ್ಬರ ಸ್ಟೇಟಸ್ ನೋಡಿ ಕೆಲಸಗಳು ನಡೆಯುತ್ತೆ. ಅಂಡ್ ಇಡೀ ಸಿಟಿಗೆ ಗೊತ್ತು ನಿನ್ನ ಸ್ಟ್ಯಾಂಡರ್ಡ್ ಏನು ಅಂತ. ನೀನು ಇನ್ಕ್ರೆಡಿಬಲ್ ರಿಚ್ ಇರ್ಬೋದು, ಬಟ್ ನಿನ್ ಕ್ಯಾರೆಕ್ಟರ್ ಹೇಗಿದೆ ಅಂತ ನಾನು ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಡೈಲಿ ನಿನ್ ಬಗ್ಗೆ ನ್ಯೂಸ್ ಓದ್ತೀನಿ ಅಂಡ್ ಕೇಳ್ತೀನಿ ಮಿಸ್ಟರ್ ರಾಜವಂಶಿ. ಸೊ ನನ್ನ ಹತ್ರ ಬಿಹೇವ್ ಮಾಡುವಾಗ ಸ್ವಲ್ಪ ಡೀಸೆಂಟ್ ಆಗಿ ಇರು. ನಿನ್ನ ಬೆಡ್ ಪಾರ್ಟ್ನರ್ ಆಗೋಕೆ ವೇಟ್ ಮಾಡ್ತಿರೋ ಹುಡುಗಿಯರಲ್ಲಿ ನಾನೊಬ್ಳಲ್ಲ, ನಾನು ಆದಿರಾ. ಸೊ ನನ್ ಮುಂದೆ ನೀನ್ ಎಷ್ಟು ತೋರಿಸ್ಕೋಬೇಕೋ ಅಷ್ಟು ಮಾತ್ರ ಆಟಿಟ್ಯೂಡ್ ತೋರಿಸು. ಅದನ್ನ ಮೀರಿ ತೋರಿಸಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ರುದ್ರ ಒಂದು ವಕ್ರವಾದ ಸ್ಮೈಲ್ ಕೊಟ್ಟು ಅಂದ, ನನ್ ಬಿಹೇವಿಯರ್ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನಿನ್ ಬಗ್ಗೆ ಮಾತಾಡೋಣ. ನೀನು ರುದ್ರ ರಾಜವಂಶಿಯನ್ನ ತುಂಬಾ ಲೈಟ್ ಆಗಿ ತಗೊಂಡ ಹಾಗೆ ಕಾಣ್ತಿದೆ. ಸರಿ, ಈಗ ಈ ಮಿಸ್ಟೇಕ್ಗೆ ನಿನಗೊಂದು ಸ್ಟ್ರಾಂಗ್ ಪನಿಷ್ಮೆಂಟ್ ಸಿಗ್ಲೇಬೇಕು. ಹೀಗೆ ಹೇಳ್ತಾ ಅವನು ತನ್ನ ಕೈಗಳನ್ನ ಜೇಬಲ್ಲಿ ಇಟ್ಕೊಂಡು ತನ್ನ ಹಿಂದೆ ನಿಂತಿದ್ದ ಬೌನ್ಸರ್ಸ್ಗೆ ಸನ್ನೆ ಮಾಡ್ದ. ಅವ್ರ ತಕ್ಷಣ ಮುಂದೆ ಬಂದು ಸೆಕೆಂಡ್ಸ್ ನಲ್ಲಿ ಆದಿರಾ ಡ್ಯಾನ್ಸ್ ಅಕಾಡೆಮಿನ ಧ್ವಂಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ವಸ್ತುವನ್ನ ಅದರ ಪ್ಲೇಸ್ ಇಂದ ಕಿತ್ತು ನೆಲಕ್ಕೆಸ್ದು ನಾಶ ಮಾಡ್ತಾ ಇದ್ರು.
ಆದಿರಾ ಕಂಪ್ಲೀಟ್ ಆಗಿ ಶಾಕ್ ಆದ್ಲು. ಅವಳು ಫಾಸ್ಟ್ ಆಗಿ ಅವ್ರ ಹತ್ರ ಓಡ್ ಹೋದ್ಲು. ಬಟ್ ರುದ್ರ ಅವಳ ರಿಸ್ಟ್ ಹಿಡಿದು ಜೋರಾಗಿ ಹಿಂದೆ ಕೇಳ್ಕೊಂಡ. ಒಂದು ವಕ್ರವಾದ ಸ್ಮೈಲ್ ಕೊಡ್ತಾ ಅವನು ಹೇಳ್ದ, ನಾವು ಈ ಶೋನ ಮಧ್ಯದಲ್ಲೇ ಸ್ಟಾಪ್ ಮಾಡಬಾರ್ದು ಮಿಸ್ ಆದಿರಾ. ರಿಯಲ್ ಮಜಾ ಇರೋದು ಇದು ಫಿನಿಶ್ ಆದಾಗ. ಆಮೇಲೆ ನೀನು ನನ್ನ ಅಪ್ರಿಷಿಯೇಟ್ ಮಾಡ್ಬೋದು ಆ್ಯಂಡ್ ಈ ಪರ್ಫಾರ್ಮೆನ್ಸ್ ನಿನಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳ್ಬಹುದು. ಆದಿರಾ ಅವನ ಮಾತು ಕೇಳಿಸ್ತಿದ್ದ ಹಾಗೆ ಅವನನ್ನೇ ನೋಡ್ತಿದ್ಲು. ಆಗ್ಲೇ ಗಾಜೊಡಿಯೋ ಒಂದು ದೊಡ್ಡ ಸೌಂಡ್ ಕೇಳಿಸ್ತು. ಆ ಬೌನ್ಸರ್ಸ್ ಧ್ವಂಸ ಮಾಡ್ತಿರೋ ಪ್ಲೇಸ್ ಅನ್ನ ಅವಳು ನೋಡಿದ್ಲು. ಆ ಡ್ಯಾನ್ಸ್ ಅಕಾಡೆಮಿ ಜಸ್ಟ್ ಒಂದು ಅಕಾಡೆಮಿ ಆಗಿರಲಿಲ್ಲ, ಅದು ಅವಳ ಡ್ರೀಮ್, ಅವಳ ಲೈಫ್. ಅವಳು ಹೃದಿಕಾಳನ್ನ ಎಷ್ಟೊಂದು ಪ್ರೀತಿಸ್ತಾಳೋ ಅಷ್ಟೇ ಪ್ರೀತಿಯನ್ನ ಈ ಅಕಾಡೆಮಿ ಮೇಲೂ ಇಟ್ಕೊಂಡಿದ್ಲು. ಇದು ಅವಳ ಹಾರ್ಟ್ ಬೀಟ್ಗಿಂತ ಸ್ವಲ್ಪನೂ ಕಡಿಮೆ ಇರಲಿಲ್ಲ. ಅಲ್ಲಿ ಆದಿರಾ ಕಂತುಗಳಲ್ಲಿ ಬೈ ಮಾಡಿದ ಒಂದು ದೊಡ್ಡ ಮ್ಯೂಸಿಕ್ ಸಿಸ್ಟಮ್ ಇತ್ತು. ಅದರ ಇನ್ಸ್ಟಾಲ್ಮೆಂಟ್ ಕೂಡ ಇನ್ನೂ ಫುಲ್ ಪೇ ಆಗಿ ಮಾಡಿರಲಿಲ್ಲ. ಆದ್ರೆ ಆ ಜನರು ಅದನ್ನ ಎತ್ತಿ ನೆಲಕ್ಕೆಸಿದ್ರು. ಆದಿರಾ ಜೋರ ಕಿರ್ಚಿದ್ಲು, ಮಿಸ್ಟರ್ ರಾಜವಂಶಿ, ನೀವ್ ಏನ್ ಮಾಡ್ತಿದ್ದೀರಿ? ರುದ್ರ ಮುಗುಳ್ನಕ್ಕೋ ಅಂದ, ನೀನ್ ಇದನ್ನ ಮೊದಲೇ ಥಿಂಕ್ ಮಾಡ್ಬೇಕಿತ್ತು ಮಿಸ್ ಆದಿರಾ, ನೀನ್ ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಿದ್ಯಾ ಅಂತ. ಯಾಕಂದ್ರೆ ರುದ್ರ ರಾಜವಂಶಿ ಯಾರನ್ನಾದ್ರೂ ಸೈಲೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವನ್ ಫಸ್ಟ್ ಅವರ ಡಿಗ್ನಿಟಿನ ಮುರಿತಾನೆ. ಆ್ಯಂಡ್ ಈಗ ನೋಡು, ನಿನ್ ಡಿಗ್ನಿಟಿ ನಿನ್ ಪಾದಗಳ ಹತ್ರ ಕುಸ್ತು ಬೀಳ್ತಿದೆ. ಅವನ್ ಮಾತಾಡ್ತಾ ತನ್ನ ಮುಂದೆ ಮುರಿದ್ ಬಿದ್ದಿರೋ ಐಟಮ್ಸ್ ಅನ್ನ ನೋಡಿದ. ಆದಿರಾ ತನ್ನ ಕೈಗಳಿಂದಲೇ ಡೆಕೋರೇಟ್ ಮಾಡಿದ್ದ ಪ್ರತಿಯೊಂದು ಗ್ಲಾಸ್ ಫ್ಲವರ್ ವೇಸ್, ಅವಳೇ ಅಳವಡಿಸಿದ್ದ ಪ್ರತಿಯೊಂದು ಲೈಟಿಂಗ್ ಪಿಕ್ಚರ್ ಆ್ಯಂಡ್ ಅವಳು ಅಲ್ಲಿ ಬೆಳೆಸಿದ್ದ ಪ್ರತಿಯೊಂದು ಹೂವು ಎಲ್ಲವೂ ಮುರಿದು ನೆಲಕ್ಕೆ ಬೀಳ್ತಿದ್ವು. ಆದಿರಾ ಕಣ್ಣಿಗಳಲ್ಲಿ ನೀರು ತುಂಬಿತ್ತು. ಅವಳು ರುದ್ರನನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಿದ್ಲು. ಇಷ್ಟೊಂದು ಹಾರ್ಶ್ ಪನಿಷ್ಮೆಂಟ್ ಕೊಡೋಕೆ ಅವಳು ಮಾಡಿರೋ ಮಿಸ್ಟೇಕ್ ಆದ್ರೂ ಏನು? ಅವಳು ಕೋಪದಿಂದ ರುದ್ರನನ್ನ ನೋಡಿ ಕೇಳಿದ್ಲು, ನನ್ ತಪ್ಪೇನು? ಜಸ್ಟ್ ನೀನು ಮುಂದೆ ಮಾತಾಡಿದ್ದಕ್ಕ ಈ ರೇಂಜ್ ಮಾಡ್ತಿರೋದು? ರುದ್ರ ಒಂದ್ ಸೈಡ್ ಸ್ಮೈಲ್ ಕೊಟ್ಟು ಅಂದ, ಇಲ್ಲ, ನನ್ ಮುಂದೆ ಮಾತಾಡ್ತಾ ನನ್ನನ್ನೇ ಫೇಸ್ ಮಾಡ್ತಿದ್ಯಾ ಅಲ್ವಾ, ಅದಕ್ಕೆ. ನನ್ಗೆ ಜನರ ಲೋಯರ್ಡ್ ಐಸ್ ಇಷ್ಟ, ಮೇಲಕ್ಕೆತ್ತಿರೋ ಕಣ್ಣುಗಳಲ್ಲ. ಈಗ ನಿನ್ಗೆ ನಿನ್ ಸ್ಟೇಟಸ್ ಆ್ಯಂಡ್ ನನ್ನ ಪವರ್ ಏನಂತ ನೆನಪಾಗುತ್ತೆ. ನಿನ್ಗೆ ಒಂದು ವಿಷಯ ಬೇಕು, ನೀನ್ ನನಗೆ ಕೊಡ್ತೀಯಾ? ನೀನೇ ಡಿಸೈಡ್ ಮಾಡು. ಈ ಹದಿರಾ ಅಕಾಡೆಮಿ ಬೇಕಾ? ಅವನು ಅಕಾಡೆಮಿನ ಒಂದ್ಸಾರಿ ನೋಡಿ ಆಮೇಲೆ ಹೃದಿಕಾ ಕಡೆ ನೋಡ್ದ. ಅಥವಾ ಹೃದಿಕಾ ಬೇಕಾ? ಇದನ್ ಕೇಳ್ದ ಆದಿರಾ ಕಂಟ್ರೋಲ್ ಕಳ್ಕೊಂಡು ತಕ್ಷಣ ರುದ್ರನ ಕೆನ್ನೆಗೆ ಹೊಡಿಯೋಕೆ ಕೈ ಎತ್ತಿದ್ಲು. ಬಟ್ ರುದ್ರ ಅವಳ ರಿಸ್ಟ್ ಹಿಡ್ದು ತಡ್ದ. ನೀನಿನ್ನು ಫಸ್ಟ್ ಮಾಡಿದ ಮಿಸ್ಟೇಕ್ಗೆ ಬೆಲೆ ಕೊಟ್ಟಿಲ್ಲ, ಆಗ್ಲೇ ಇನ್ನೊಂದು ಮಿಸ್ಟೇಕ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ. ಮೊದಲು ಇದರ ಕಾನ್ಸಿಕ್ವೆನ್ಸ್ ಅನ್ಭವ್ಸು ಅಂತ ಅಂದ. ಆದಿರಾ ಕೋಪದಿಂದ ಕಿರ್ಚಿದ್ಲು, ನಾನ್ ನಿನ್ನ ಬಿಡಲ್ಲ ರಾಜವಂಶಿ. ಆದಿರಾಳ ವಾರ್ನಿಂಗ್ ಕೇಳಿ ರುದ್ರ ನಗ್ತಾ ಹೇಳ್ದ, ನನ್ನನ್ನ ಬಿಡೋ ವಿಷಯ ಮರೆತ್ಬಿಡು, ನೀನು ನನ್ನನ್ನ ಟಚ್ ಮಾಡೋ ಧೈರ್ಯ ಕೂಡ ಇಲ್ಲ. ಈಗ ರಿಪ್ಲೈ ಕೊಡ್ತಾ ಅವನು ಬಲವಂತವಾಗಿ ಆದಿರಾಳ ಕೈ ಕಡಿವೆ ಅಲ್ಲಿಂದ ಹೊರಟು ಹೋದ. ಅವನು ಹೋಗ್ತಿದ್ದ ಹಾಗೆ ಆ ಬೌನ್ಸರ್ ಕೂಡ ಅಲ್ಲಿಂದ ಹೋದ್ರು. ಆದಿರಾ ಅಂಡ್ ಹೃದಿಕಾ ಈಗ ಆ ಹಾಳಾದ ಅಕಾಡೆಮಿಯಲ್ಲಿ ಒಬ್ಬಂಟಿಯಾಗಿದ್ರು. ಹೃದಿಕಾ ತುಂಬಾನೇ ಆಳ್ತಿದ್ಲು. ಆ ಗಾಜು ಹೊಡೆದ ಸೌಂಡ್ ಆ ಪುಟ್ಟ ಕಂದಮ್ಮನನ್ನ ಅಷ್ಟೊಂದು ಹೆದರಿಸಿತ್ತು. ಆದಿರಾಳ ಡ್ರೀಮ್ ಅವಳ ಕಣ್ಣು ಮುಂದೆನೆ ಪೀಸ್ ಆಗಿತ್ತು. ಅವಳ ಕಣ್ಣಲ್ಲಿ ಕಣ್ಣೀರ್ ಮಾತ್ರ ಬಾಕಿ ಇತ್ತು. ಆದ್ರೆ ಅವಳು ತನ್ನಂತಾನು ಸಮಾಧಾನ ಮಾಡ್ಕೊಂಡು ಬೇಗನೆ ಹೃದಿಕಾ ಹತ್ರ ಹೋದ್ಲು. ನೆಲದ ಮೇಲೆ ಒಡೆದ ಗಾಜು ಚೂರುಗಳಿದ್ವು ಅಂಡ್ ಅದಿರಾ ಡ್ಯಾನ್ಸ್ ಅಕಾಡೆಮಿ ಒಳಗೆ ಚಪ್ಪಲಿ ಹಾಕ್ತಿರ್ಲಿಲ್ಲ. ಸೊ ಆ ಶಾರ್ಪ್ ಗ್ಲಾಸ್ ಅವಳ ಪಾದಕ್ಕೆ ಜೋರಾಗಿ ಚುಚ್ಚಿತು. ಆದಿರಾ ಅದನ್ನ ಕೇರ್ ಮಾಡ್ದೆ ಹೃದಿಕಾಳನ್ನ ಎತ್ಕೊಂಡು ತನ್ನ ಮಡ್ಲಿಗೆ ಹಾಕೊಂಡ್ಲು. ಅವಳು ಹೃದಿಕಾಳನ್ನ ಎದೆಗೆ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾ ಅಂದ್ಲು, ಅಳ್ಬೇಡ ಕಂದಮ್ಮ, ನೀನ್ ಅಳೋಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಯಾರು ಧೈರ್ಯ ಕೊಡ್ತಾರೆ? ನೀನೇ ನನ್ನ ಧೈರ್ಯ. ನೀನ್ ನನ್ನ ಲೈಫ್ಗೆ ಬಂದು ನನಗೆ ಹೋಪ್ ಕೊಡ್ತಿದ್ರೆ ನಾನು ಯಾವಾಗಲೂ ಕಂಪ್ಲೀಟ್ ಆಗ್ಬಿಡ್ತಿದ್ದೆ. ನಾನು ಇಲ್ಲೇ ಇದ್ದೀನಿ. ನಾನು ಈ ಅದಿರಾ ಡ್ಯಾನ್ಸ್ ಅಕಾಡೆಮಿನ ಮತ್ತೆ ಮೊದಲಿನ ಥರನೇ ಮಾಡ್ತೀನಿ. ಈ ಅಕಾಡೆಮಿಗೆ ಏನೂ ಆಗಲ್ಲ, ನಿನಗೂ ಅಷ್ಟೆ. ನಾನು ನಿನ್ನ ಯಾವತ್ತೂ ಮನೆಯಿಂದ ದೂರ ಹೋಗೋಕ್ಕೆ ಬಿಡಲ್ಲ, ಖಂಡಿತವಾಗಿಯೂ ಇಲ್ಲ. ಹೀಗೆ ಹೇಳ್ತಾ ಅವಳು ಹೃದಿಕಾಳನ್ನ ಇನ್ನೂ ಬಿಗಿಯಾಗಿ ಅಪ್ಕೊಂಡ್ಲು. ಮತ್ತೊಂದೆಡೆ ರುದ್ರ ತನ್ನ ಕಾರಲ್ಲಿ ಕುಳಿತಿದ್ದ.
ಅಷ್ಟರಲ್ಲಿ ವಿವಾನ್ ಅವನಿಗೆ ಕಾಲ್ ಮಾಡ್ದ. ಅವನ್ ತಕ್ಷಣ ಕಾಲ್ ಪಿಕ್ ಮಾಡ್ದ. ಸರ್, ನಿಮ್ ಡೌಟು ಕಂಪ್ಲೀಟ್ ಆಗಿ ನಿಜವಾಗಿತ್ತು. ಮಿಸ್ ಆದಿರಾಳ ಹಾರ್ಟ್ ಬೀಟ್ ಅಂದ್ರೆ ಆ ಮಗು ಅವಳ ಓನ್ ಡಾಟರ್ ಅಲ್ಲ. ಯಾವುದೇ ಹಾಸ್ಪಿಟಲ್ ಅಥವಾ ಲೋಕಲ್ ಕ್ಲಿನಿಕ್ ನಲ್ಲಿ ಅವಳ ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಬಗ್ಗೆ ಯಾವ ಇನ್ಫಾರ್ಮೇಶನ್ ಕೂಡ ಇಲ್ಲ. ಮೈಸೂರಲ್ಲಿ ಮಾತ್ರವಲ್ಲ, ಅವಳ ಕಂಪ್ಲೀಟ್ ಹಿಸ್ಟ್ರಿ ಕೂಡ ಚೆಕ್ ಮಾಡಿದೀವಿ. ಆದ್ರೆ ಇಲ್ಲಿವರೆಗೂ ಅವಳು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಬಟ್ ಒಂದು ಮ್ಯಾಟರ್ ಇದೆ ಸರ್, ಅದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಂಡ್ ಬಹುಶಃ ನಿಮ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗಬಹುದು. ರುದ್ರ ತಕ್ಷಣ ಕೇಳ್ದ, ಏನದು? ವಿವಾನ್ ಇನ್ನೊಂದ್ ಕಡೆಯಿಂದ ಏನೋ ಹೇಳ್ದ. ಅದು ರುದ್ರನ ಹುಬ್ಬುಗಳನ್ನ ಮೇಲಕ್ಕೇರಿಸೋ ಹಾಗೆ ಮಾಡ್ತು. ಅವನ್ ಫುಲ್ ಶಾಕ್ ಆಗಿ ಕೇಳ್ದ, ಏನೋ? ವಿವಾನ್ ರಿಪ್ಲೈ ಮಾಡ್ದ, ಹೌದು ಬಾಸ್, ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟ್ ಆಗಿದೆ. ಇದನ್ ಕೇಳಿದ ರುದ್ರನ ಫೇಸ್ ನಲ್ಲಿ ಒಂದು ವಕ್ರವಾದ ಸ್ಮೈಲ್ ಬಂತು. ಅವನನ್ನ ನೋಡಿದ್ರೆ ಅವನು ಯಾವುದೋ ಒಂದು ಸಖತ್ ಡೇಂಜರಸ್ ನ್ಯೂಸ್ ಪಡೆದಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ಆದಿರಾ ರುದಿಕಾಳನ್ನ ಮತ್ತೆ ನಿದ್ರೆಗೆ ಜಾರಿಸಿದ್ಲು. ಅವಳು ಯಾವುದೋ ಡೀಪ್ ಆಲೋಚನೆಯಲ್ಲಿದ್ಲು. ರುದಿಕಾ ಎದೆಯನ್ನು ಮೆಲ್ಲಗೆ ತಡ್ತಾ ಅವಳಂದ್ಲು, ಈ ಪ್ರಿನ್ಸ್ ಅಂದ್ರೆ ಹೀಗೆ ರುದಿಕಾ, ಕಂಪ್ಲೀಟ್ ಆಗಿ ಸ್ಟೋನ್ ಹಾರ್ಟೆಡ್ ಪೀಪಲ್ ಇವರು. ಒಬ್ಬ ರಾಜ್ಕುಮಾರ ನನ್ನ ಲೈಫ್ ನಲ್ಲಿ ಮೊದಲೇ ಬಂದಿದ್ದ, ನನ್ನ ಎಲ್ಲವನ್ನ ನಾಶ ಮಾಡ್ಬಿಟ್ಟಿದ್ದ ಅಂಡ್ ಈಗ ಅವನು ಮತ್ತೆ ವಾಪಸ್ ಬಂದಿದ್ದಾನೆ. ಬಟ್ ಈ ಸಾರಿ ನಾನು ಅವನಿಗೆ ಯಾವುದನ್ನು ಡಿಸ್ಟ್ರಾಯ್ ಮಾಡೋಕೆ ಬಿಡಲ್ಲ. ಅವಳು ಹೀಗೆ ಮಾತಾಡುವಾಗ ಅವಳ ಫೇಸ್ ನಲ್ಲಿ ಒಂದು ರೀತಿಯ ಇಂಟೆನ್ಸ್ ಎಕ್ಸ್ಪ್ರೆಷನ್ ಇತ್ತು. ಆದಿರಾ ನೃತ್ಯ ಅಕಾಡೆಮಿ. ಆದಿರಾ ರುದಿಕಾಳನ್ನ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಆ ಮಗುವನ್ನ ಕೇರ್ ಮಾಡ್ತಾ ಇದ್ಲು. ಇದಕ್ಕಿದ್ದಂತೆ ಒಂದು ವಾಯ್ಸ್ ಕೇಳಿಸ್ತು, ಇದೆಲ್ಲ ಏನು? ಇದೆಲ್ಲವನ್ನ ಯಾರು ಮಾಡಿದ್ದು? ಆದಿರಾ ಪ್ಲೀಸ್ ಹೇಳು, ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನೋಡು, ಅವನನ್ನ ನಾನು ಸುಮ್ಮನೆ ಬಿಡಲ್ಲ. ಹೀಗೆ ಹೇಳ್ತಾ ಅನಿಕಾ ಒಳಗ್ ಬಂದ್ಲು. ಅನಿಕಾ ಇದೇ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಆದಿರಾ ಹತ್ರ ನೃತ್ಯ ಕಲಿತಾ ಇದ್ಲು. ಬಟ್ ಅವಳು ಮನೇಲಿ ಬೇರೆ ಅಕಾಡೆಮಿ ಹೆಸರು ಹೇಳಿದ್ಲು ಅಂಡ್ ರುದ್ರನಿಗೂ ಕೂಡ ಅದೇ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ಲು. ಅದಕ್ಕೆ ವಿವಾನ್ಗೆ ಅನಿಕಾಳ ಡ್ಯಾನ್ಸ್ ಅಕಾಡೆಮಿ ಬಗ್ಗೆ ಡೀಟೇಲ್ಸ್ ಕೇಳಿದಾಗ ಅವನು ಮೊದಲೇ ಕೊಟ್ಟಿದ್ದ ಹಳೆ ಮಾಹಿತಿಯನ್ನೇ ರುದ್ರನ್ಗೆ ಕೊಟ್ಟಿದ್ದ. ಅನಿಕಾ ಮಾತು ಕೇಳಿ ಆದಿರಾ ತಕ್ಷಣ ಅವಳ ಕಡೆ ನೋಡಿದ್ಲು. ಅನಿಕಾ ಅವಳ ಹತ್ರ ಬಂದು ಕೇಳಿದ್ಲು, ನಿನ್ ಅಕಾಡೆಮಿಯಲ್ಲಿ ಏನಿದು ಮಿಸ್? ಇದೆಲ್ಲ ಯಾಕೆ ಹೀಗೆ ಸ್ಟಾರ್ಟರ್ ಆಗೆ ಅಂಡ್ ನೀನ್ ಯಾಕೆ ಒಬ್ಬ ಹುಚ್ಚಿ ತರ ಅಳ್ತಿದ್ಯಾ? ಹೇಳು, ಇದೆಲ್ಲವನ್ನ ಯಾರು ಮಾಡಿದ್ದು ಅಂತ. ನಾನು ಈಗಲೇ ನನ್ನ ಬ್ರದರ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾ ಅವಳು ಸಡನ್ ಆಗಿ ಸೈಲೆಂಟ್ ಆದ್ಲು. ಅವಳ ಮಾತು ಕೇಳಿ ಆದಿರಾ ಶಾಕ್ ಇಂದ ಅವಳನ್ನೇ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನಿಕಾ ತಕ್ಷಣ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಅಂದ್ಲು, ಐ ಮೀನ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಫಸ್ಟ್ ಹೇಳು. ಯಾರಾದ್ರೂ ಇಲ್ಲಿಗೆ ಬಂದಿದ್ರಾ? ಯಾವ್ದಾದ್ರು ಕಳ್ಳ, ಗೂಂಡ ಅಥವಾ ರೌಡಿ ಬಂದಿದ್ನಾ? ನೀನ್ ಎಲ್ಲಾದ್ರೂ ಹೊರಗೋಗಿರ್ಬೇಕು ಅಂಡ್ ಅವನು ನಿನ್ನನ್ನ ಫಾಲೋ ಮಾಡ್ತಾ ಇಲ್ಲಿಗೆ ಬಂದಿರ್ಬೇಕು. ಫಸ್ಟ್ ಆಫ್ ಆಲ್ ಈ ದಿನಗಳಲ್ಲಿ ರೋಮಿಯೋ ತರ ಓಡಾಡೋ ಹುಡುಗರನ್ನ ಹಿಡಿದು ಹೊಡಿಬೇಕು ಅನ್ಸುತ್ತೆ. ಅವಳ ಮಾತು ಕೇಳಿ ಆದಿರಾ ತಕ್ಷಣ ಹೇಳಿದ್ಲು, ಇದು ಯಾವ ರೋಮಿಯೋ ಕೆಲ್ಸನೂ ಅಲ್ಲ ಅನಿಕಾ. ಇದು ನನ್ನ ಲೈಫ್ ನಲ್ಲಿ ಫೋರ್ಸ್ಫುಲ್ ಆಗಿ ವಿಲನ್ ಆಗೋಕೆ ಟ್ರೈ ಮಾಡ್ತಿರೋ ಒಬ್ಬ ಚೀಪ್ ಹೀರೋನ ಕೆಲಸ. ಬಟ್ ನಾನು ಅವನನ್ನ ನನ್ನ ಜೀವನದ ಖಳನಾಯಕ ಆಗೋಕೆ ಬಿಡಲ್ಲ. ಯಾಕಂದ್ರೆ ನಂಗೆ ನನ್ನ ಲೈಫಲ್ಲಿ ಹೀರೋ ಆಗ್ಲಿ ಅಥವಾ ವಿಲನ್ ಆಗ್ಲಿ ಯಾರು ಬೇಕಾಗಿಲ್ಲ. ಅನಿಕಾ ತಕ್ಷಣ ಕೇಳಿದ್ಲು, ಬಟ್ ನೀನ್ ಇದನ್ನ ಯಾರು ಮಾಡಿದ್ದು ಅಂತ ಹೇಳು. ಅಟ್ಲೀಸ್ಟ್ ನೀನು ನನ್ಗೆ ಹೇಳಿದ್ರೆ ಬಹುಶಃ ನಾನು ನಿನ್ಗೆ ಹೆಲ್ಪ್ ಮಾಡೋಕೆ ಪಾಸಿಬಲ್ ಆಗುತ್ತೆ. ಅವಳನ್ನ ತುಂಬಾ ಡೀಪ್ ಆಗಿ ನೋಡ್ತಾ ಆದಿರಾ ಕೇಳಿದ್ಲು, ಸರಿ, ನೀ ನನ್ಗೆ ಹೇಗೆ ಹೆಲ್ಪ್ ಮಾಡ್ತೀಯಾ ಅಂತ ಸ್ವಲ್ಪ ಹೇಳ್ತೀಯಾ? ಅವಳ ಕ್ವೆಶನ್ ಇಂದ ಅನಿಕಾ ಕಂಪ್ಲೀಟ್ ಆಗಿ ಶಾಕ್ ಆದ್ಲು. ಅವಳು ಏನಾದ್ರೂ ರುದ್ರ ರಾಜವಂಶಿ ಹೆಲ್ಪ್ ತಗೊಳ್ತೀನಿ ಅಂತ ಬಾಯ್ ಬಿಟ್ಟಿದ್ರ ಆದಿರಾ ಈಗಲೇ ಅವಳನ್ನ ಅಕಾಡೆಮಿಯಿಂದ ಹೊರಗಾಕ್ಬಿಡ್ತಿದ್ಲು. ಫಸ್ಟ್ ರೀಸನ್ ಅಂದ್ರೆ ಅವಳು ಸುಳ್ಳು ಹೇಳಿದ್ದಕ್ಕೆ ಅಂಡ್ ಸೆಕೆಂಡ್ ರೀಸನ್ ಅವಳೊಬ್ಬ ರಿಚ್ ಫ್ಯಾಮಿಲಿಗೆ ಸೇರಿದವಳು ಅನ್ನೋ ಫ್ಯಾಕ್ಟ್ಗೋಸ್ಕರ. ಆದಿರಾ ಅವಳನ್ನ ತುಂಬಾ ಹೇಟ್ ಮಾಡ್ತಿದ್ಲು. ಯಾಕಂದ್ರೆ ಅವಳ ಒಪಿನಿಯನ್ ಪ್ರಕಾರ ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿರ್ತಾನೋ ಅವನ ಹಾರ್ಟ್ ಅಷ್ಟೇ ಕತ್ಲೆಯಿಂದ